ಅಪ್ಪ ಇನ್ನು ಸ್ವಲ್ಪ ಇದಕ್ಕೆಲ್ಲ ಹಾಕ್ಬಿಟ್ರೆ ಈ ಗೊಬ್ಬರ ಹಾಕೋದೆಲ್ಲನ ಮುಗಿದು ಬಿಡುತ್ತೆ. ಆಮೇಲೆ ನಾನು ಆರಾಮಾಗಿ ಹೋಗ್ಬೋದು. ಯಪ್ಪ, ಆಸ್ತಿ ತಗೊಳಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಅಪ್ಪಬ್ಬ, ನನಗೆ ಗೊತ್ತೇ ಇರಲಿಲ್ಲ. ಯಪ್ಪ, ಬಿಸಿಲಾಗಿ ಸಾಕಾಗೋಯ್ತು. ಇದಷ್ಟಕ್ಕೂ ರಾಗಿಗೆ ಗೊಬ್ಬರ ಚೆಲ್ಲೋಷ್ಟೊತ್ತಿಗೆ ಸುಸ್ತಾಗೋಯ್ತಪ್ಪ. ನೋಡ್ದ ನನ್ನ ತಮ್ಮನ ಮಗ ಕಿರಣ, ನಾವು ನಮ್ಮ ಆಸ್ತಿನೆಲ್ಲ ಇವ್ರಿಗೆ ಕೊಡ್ತೀವಿ ಅಂತನ ಹೆಂಗೆ ಜವಾಬ್ದಾರಿಯಿಂದನ ರಾಗಿಗೆಲ್ಲ ಗೊಬ್ಬರ ಹಾಕ್ತಾಯಿದ್ದಾನೆ. ಮಾಡಲಿ ಇವ್ರಿಗೆ ಚೆನ್ನಾಗಿ ಬಗ್ಗಿಸ್ಬೇಕು. ಕಿರಣ ಆಯ್ತೇನಪ್ಪ ಗೊಬ್ಬರ ಹಾಕಿದ್ದು? ದೊಡ್ಡಪ್ಪ ಇನ್ನೊಂದು ಸ್ವಲ್ಪ ಐತೆ, ಇಲ್ಲೆಲ್ಲ ಹಾಕ್ಬಿಡ್ತೀನಿ, ಬಂದೇ ಇರಿ ದೊಡ್ಡಪ್ಪ. ಸರಿ ಹಾಕಪ್ಪ, ಹಾಕು ಜಲ್ದಿ ಹಾಕು. ಉಂಡು ಬಂದ್ಯೋ ಇಲ್ವೋ? ದೊಡ್ಡಪ್ಪ ಊಟ ಮಾಡಿ ಬಂದೆ. ಇವ್ರ ವಿಷಯ ನಮಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟವ್ರೆ. ಮಾದೇವಿ ಮತ್ತು ಕಿರಣ, ಅನು ಎಲ್ಲರೂ ಎಂಥ ಬುದ್ಧಿನಪ್ಪ. ನಾನೇನು ಬಿಡು, ನಮಗಿರೋದು ಒಬ್ಬಳೇ ಮಗಳು, ಇವರು ನಮ್ಮ ಮಕ್ಳಿದ್ದಂಗೆ. ನನ್ನ ತಮ್ಮನ ಮಕ್ಕಳು ಬೇರೆ ಅಲ್ಲ, ನನ್ನ ಮಕ್ಕಳು ಬೇರೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವ್ರ ಬುದ್ಧಿ ತೋರಿಸ್ಬಿಟ್ರಲ್ಲ. ನಮ್ಮ ಲಕ್ಷ್ಮಿ ಏನೋ ತಿಳ್ಕೊಂಡು ಎಲ್ಲನ ನನಗೆ ಸಾಕ್ಷಿ ಸಮೇತ ತೋರಿಸಿದ್ಕೆ ನಾನು ನಂಬಿದೆ. ಇಲ್ದಿದ್ರೆ ನಾನು ಅವಳು ಹೇಳಿದ್ನು ನಂಬ್ತಾ ಇರಲಿಲ್ಲ. ಇವ್ರನ್ನ ಸರಿಯಾಗಿ ಕೆಲಸಕ್ಕೆ ಇಕ್ತೀನಿ, ಆಸ್ತಿ ಕೊಡ್ತೀನಿ ಅಂತ ಹೇಳಿ. ಇವ್ರಿಗೆ ನನ್ನ ತಮ್ಮನ ಭಾಗದ್ದಾದ್ರೂ ಕೊಟ್ಟರೆ ಎಲ್ಲ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವಾಗಲೇ ಇಷ್ಟೊಂದೆಲ್ಲನ ಕುತಂತ್ರ ಮಾಡ್ತಾರೆ. ಸುಮ್ಮನೆ ದುಡ್ಡಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಸೇರ್ಬೇಕಾಗಿರೋ ಆಸ್ತಿನ ಅವ್ರ ಕೈ ಕೊಟ್ಟರೆ ಅವ್ರು ನಿಜವಾಗ್ಲೂ ಉಳಿಸ್ಕೊಂಡು ಹೋಗ್ತಾರಾ? ಉಳಿಸ್ಕೊಂಡು ಹೋಗಲ್ಲ. ಹಂಗೆ ಉಳಿಸ್ಕೊಂಡು ಹೋಗಬೇಕು ಅಂದರೆ ಮೊದಲು ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಮಾದೇವಿಗೂ ಕಿರಣಗೂ ಅನುಗೂ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಆಮೇಲೆ ಅವ್ರ ಭಾಗದ ಅವ್ರಿಗೆ ಮಾತ್ರ ಕೊಟ್ಟು ನಮ್ಮ ಭಾಗದ ನಾನು ಇಟ್ಕೊತೀನಿ. ಇವ್ರಿಗೆ ನಾನು ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ನಾನು ಏನೋ ಅಂದ್ಕೊಂಡಿದ್ದೆ ಇವ್ರನ್ನ, ಆದರೆ ಇವರು ಈ ಆಸ್ತಿಗೋಸ್ಕರನ ಮತ್ತೆ ವಾಪಸ್ ಬಂದೇವ್ರಿ ಅಂತನ ನನಗೆ ಗೊತ್ತಿರಲಿಲ್ಲ. ಏನೋ ಅಲ್ಲಿ ಪಾಪ ತವ್ರ ಮನೆಗೆ ಏನು ಕಷ್ಟ ಆಯಿತೋ ಏನೋ, ಅದಕ್ಕೆ ಗಂಡನ ಮನೆ ಲೇಸು ಅಂತನ ಇವಾಗ ಹುಡಿಕೆ ಬಂದೇವ್ರೆ. ನಾವಾಗದೆ ಇನ್ಯಾರು ಆಗ್ತಾರೆ ಅಂತನ ನಾನು ಅಂದ್ಕೊಂಡಿದ್ದೆ. ಆದರೆ ಇವ್ರ ಉದ್ದೇಶನೇ ಬೇರೆ ಬಂದಿರೋದು. ಇಡೀ ಆಸ್ತಿ ಎಲ್ಲನ, ನನ್ನ ಆಸ್ತಿ, ನನ್ನ ತಮ್ಮನ ಆಸ್ತಿ ಎಲ್ಲನ ಬರ್ಸ್ಕೊಂಡ್ಬಿಡ್ಬೋದು, ನಮಗೆ ಗಂಡು ಮಕ್ಳಿಲ್ಲ ಅಂತನ ದುರಾಸೆಯಿಂದ ಬಂದೇವ್ರಿ ಇವರು. ಕಿರಣ ಏನಮ್ಮ ಮಾದೇವಿ, ಏನು ಮಗನ ಹುಡಿಕೆ ಬಂದೆ? ಅವನು ರಾಗಿ ಎಲ್ಲನ ಗೊಬ್ಬರ ಸೆಲ್ತಾ ಇದ್ದಾನೆ, ಇನ್ನೊಂದು ಈಟ್ ಐತಂತ ಆ ಕಡೆದು ಆಗ್ತಾ ಇದ್ದಾನೆ, ಬತ್ತಾನ ಬಾ. ಹೌದಾ ಅಮ್ಮವ? ಅಯ್ಯೋ, ಇದೇನಿದು? ನಮ್ಮ ಕಿರಣ ಇದೆಲ್ಲ ಮಾಡ್ತಾ ಇದ್ದಾನ? ಅಯ್ಯೋ, ಅವನಿಗೆ ಎಷ್ಟು ಜವಾಬ್ದಾರಿ ಬಂದೈತೆ ಅಲ್ವಾ ಮಾವ? ನೋಡಿ, ಅವನೇ ಯಾರು ಹೇಳ್ದಿದ್ರು ಅವನಾಗಿ ಅವನೇನೆ ಗೊಬ್ಬರ ತಗೊಂಬಂದು ಸೆಲ್ತಾ ಇದ್ದಾನೆ. ನಾನೇನೆ ಗೊಬ್ಬರ ತಂದು ಅಲ್ಲಿ ಗುಡ್ಲು ಇಕ್ಕಿದ್ದೆ, ಅದೊಂದಿಟ್ಟು ಸೆಲ್ತೀಯನಪ್ಪ ಅಂದೆ. ಸೆಲ್ತೀನಿ ದೊಡ್ಡಪ್ಪ, ನೀವು ಮಂತಕ್ಕೆ ಹೋಗಿ ಊಟ ಮಾಡ್ಕೊಂಡ್ ಬರ್ರಿ ಅಂತಂದ. ನೋಡ್ದ ಬರೋ ಅಷ್ಟರಲ್ಲಿ ಎಲ್ಲ ಸೆಲ್ಬಿಟ್ಟವನೆ. ಹೌದು ಮಾವ, ನನ್ನ ಮಗನ್ಗೆ ಅಷ್ಟು ನಿಮಗೆ ಕಂಡ್ರೆ ಅಷ್ಟು ಭಯ ಭಕ್ತಿ. ನೀವು ಕಾಲಲ್ಲಿ ತೋರಿಸಿದ ಕೈಯೇ ಮಾಡ್ತಾನವನು. ಕಿರಣ ಆಯ್ತೇನೋ? ಆತಮ್ಮ, ಎಲ್ಲ ಆಯ್ತು, ಗೊಬ್ಬರ ಹಾಕಿದ್ದು ದೊಡ್ಡಪ್ಪ ಎಲ್ಲ ಆಯ್ತು. ಹೌದಾ? ಬೇಷ್ ಮಗನೇ. ಹಿಂಗೇನೆ ನೀನು ಎಲ್ಲ ಕೆಲಸನ ಕಲ್ತ್ಕೋಬೇಕು. ನೀರು ಇಕ್ಬೇಕು, ಅಡಿಕೆ ತೋಟಕ್ಕೆ ನೀರು ತಿರುವಿದ್ದೆ ಅನ್ಸುತ್ತೆ. ಅಲ್ಲಿ ಹೋಗಿ ಡ್ರಿಪ್ನಾಗೆಲ್ಲ ನೀರು ಬರ್ತಾವ ಇಲ್ವ ಅಂತನ ಚೆಕ್ ಮಾಡಪ್ಪ ಒಂದು ಸರಿನಾ? ಹಂಗ ಎಲ್ಲ ಗಿಡಕ್ಕೂ ನೀರು ಹೋಗ್ಬೇಕು. ಸರಿ ದೊಡ್ಡಪ್ಪ, ಆಯ್ತು, ಚೆಕ್ ಮಾಡ್ತೀನಿ. ನಾನು ಬರ್ತೀನಿ, ನಡಿಯೋ ಕಿರಣ. ಸರಿ, ಹೋಗಿ ಚೆಕ್ ಮಾಡ್ತಾ ಇರ್ರಿ, ನಾನು ಬರ್ತೀನಿ. ಅಣ್ಣ, ಏನು ಇದು? ನೀನು ಎಲ್ಲ ಗೊಬ್ಬರ ಚೆಲ್ಲಿದ್ಯಾ ಆವಾಗಿಂದನ? ಎಲ್ಲ ನೀನು ಒಬ್ಬನೇ ಚೆಲ್ದೇನೋ? ಹ್ಞೂನಮ್ಮ, ನಾನು ಒಬ್ಬನೇ ಚೆಲ್ದೆ. ಯಪ್ಪ, ನನಗಂತೂ ಸಾಕಾಗೈತೆ, ಸೊಂಟ ಹಿಡ್ಕೊಂಡಂಗೈತೆ. ದೊಡ್ಡಪ್ಪ ನೋಡಿದ್ರೆ ಡ್ರಿಪ್ ಚೆಕ್ ಮಾಡು ಅಂತ ಹೇಳ್ತೈತೆ. ಅಯ್ಯೋ, ಇಲ್ಲಿ ನೋಡಿರಿ ಎಷ್ಟೊಂದು ಕಳೆ ಕುತ್ಕೊಂಡೈತೆ, ಇದ್ರಾಗ ಡ್ರಿಪ್ಪೇ ಕಾಣ್ತಾ ಇಲ್ವಲ್ಲಮ್ಮ, ಹೆಂಗೆ ಹುಡ್ಕೋದು? ಮಾಡಬೇಕು, ನೀರು ಹೋಗಿದ್ದಾವ ಇಲ್ವ ಅಂತ. ಅಡಿಕೆ ತೋಟ ಅಂದರೆ ನಮಗೆ ತಾನೇ ಸೇರೋದು. ಚೆನ್ನಾಗಿರ್ಬೇಕು ಅಂದರೆ ನೀರೆಲ್ಲ ಗಿಡಗಳಿಗೂ ಹೋಗ್ತಾವ ಇಲ್ವ ಅಂತ ನಾವೇ ಚೆಕ್ ಮಾಡಬೇಕು ಕಣೋ ಕಿರಣ. ಅಯ್ಯೋ, ಇಷ್ಟೊಂದು ಕಳೆ ತುಂಬ್ಕೊಂಡೈತಲ್ಲೋ. ಅವು ಇವೇ ಪೈಪೇ ಕಾಣಿಸ್ತಾ ಇಲ್ಲ, ಡ್ರಿಪ್ ಪೈಪು. ಹೌದಮ್ಮ, ಅದಕ್ಕೆ ನನಗೂ ಚಿಂತೆ ಆಗೈತೆ. ಅಯ್ಯೋ, ಕುತ್ಕೊಂಡಲ್ಲಿ ನೋಡ ಇರ್ತವೆ. ಇದೇನೋ ಇದು ರವಿ, ಮುಳ್ಳಕ್ಕಂತಲ್ಲೋ ನನ್ನ ಕೈಗೆ. ನಾನು ಇದ್ರಡೆಗೈತೇನೋ ನೋಡೋಣ ಅಂತ ಹೋದೆ, ಕಾಣಿಸ್ತಾನೆ ಇಲ್ವಲ್ಲ. ಯಪ್ಪ, ಕೈಗೆ ಮುಳ್ಳಕ್ಕಂಟು. ಅಯ್ಯಯ್ಯೋ. ಓ ಅಮ್ಮ, ಅಲ್ಲಿ ಜಾಸ್ತಿ ಒಂಥರ ಮುಳ್ಳಿನ ಗಿಡ ಎಲ್ಲ ಇದಾವೆ, ಅಲ್ಲಿಗೆ ಹಾಕೋದೆ. ಈ ಕಡೆಗೆ ಬಾ, ಈ ಕಡೆಗೆ ಬಾರಮ್ಮ. ಓ, ಚುಚ್ಕೊಂಡ್ಬಿಡ್ತು ಕಣ ಮುಳ್ಳು. ನೋಡಮ್ಮ, ಎಷ್ಟು ಕಷ್ಟ ಐತೆ. ಇದನ್ನೆಲ್ಲ ಕಳೆ ಎಲ್ಲ ಹೆಂಗಮ್ಮ ತೆಗ್ಸೋದು? ಅಲ್ಲ, ಈ ದೊಡ್ಡಪ್ಪಗೇನು ಬುದ್ಧಿ ಬೇಡವಾ? ಅಲ್ಲ, ಹೊಲನೆಲ್ಲ ಅಚ್ಚುಕಟ್ಟಾಗಿ ಇಕ್ಕೆಬೇಕಾಗಲ್ವ? ಎಲ್ಲ ಕಳೆ ಕೇಳಿಸಿ ಟ್ಯಾಕ್ಟ್ರಿಗೆ ಗೇಯಿಸಿ ಅಚ್ಚುಕಟ್ಟಾಗಿ ಇಕ್ಕೊಂಡಿದ್ರೆ ಈ ಡ್ರಿಪ್ ಎಲ್ಲ ವೈರು ಮೇಲೆ ಇರೋವು. ಒಂದೊಂದು ತೋಟದಾಗ ಎಷ್ಟು ಅಚ್ಚುಕಟ್ಟಾಗಿ ಇಕ್ಕೊಂಡಿರ್ತಾರೆ. ಈ ದೊಡ್ಡಪ್ಪ ಏನು ಹಿಂಗೆ ಇಕ್ಕೊಂಡೈತೆ? ಬಿಡಪ್ಪ. ಏನೋ ಕಿರಣ, ಏನೋ ಬೈಕಂತ ಇದೆಯಾ? ಯಾಕೆ ಡ್ರಿಪ್ ವೈರ್ ಸಿಕ್ತಿಲ್ವಾ ನಿಮ್ಮಿಬ್ರಿಗೂ?
ಅಯ್ಯೋ ದೊಡ್ಡಪ್ಪ, ಅದು ಇದು ಕಳೆ ಜಾಸ್ತಿ ಐತೆ ಅಲ್ವಾ, ಡ್ರಿಪ್ ವೈರು ಮುಚ್ಕೊಂಡ್ಬಿಟ್ಟಿದ್ದಾವೆ, ಮುಚ್ಚಾಕೊಂಡಿದ್ದಾವೆ. ಯಾಕೆ ಇದನ್ನ ತೋಟನ ಗೇಯಿಸ್ಲಿಲ್ವಾ ನೀವು? ಹಾಂ, ಏನು ಮಾಡೋದಪ್ಪ, ಟ್ಯಾಕ್ಟ್ರೇರು ಸಿಗೋದೇ ಇಲ್ಲ. ಟ್ಯಾಕ್ಟ್ರಿಗಳು ಬಂದರೆ ಅಡಿಕೆ ಗಿಡನೆಲ್ಲ ಮುರಿದು ಹಾಕ್ಬಿಡ್ತಾರೆ. ಅದಕ್ಕೇನೆ ಯಾರಾದ್ರೂ ಜನಗಳ ಹತ್ರನ ಕೀಳ್ಸೋಣ ಅಂದರೆ ಕೂಲಿ ಆಳುಗಳು ಸಿಗ್ತಿಲ್ಲ. ಏನು ಮಾಡೋದು ಹೇಳಪ್ಪ, ಡ್ರಿಪ್ ವೈರ್ಗಳೆಲ್ಲ ಮುಚ್ಕೊಂಡ್ಬಿಟ್ಟವೆ. ನೀರು ಒಂದಕ್ಕೆ ಹೋದ್ರೆ ಒಂದಕ್ಕೆ ಹೋಗಲ್ಲ, ಕಟ್ಕೊಂಡಿರ್ತವೆ ಪೈಪು. ಅದಕ್ಕೆ ಒಂದಿಟ್ಟು ಇದನ್ನೆಲ್ಲನ ಬುಡ್ಬುಡ್ದಾಗಳ್ದೆಲ್ಲ ಮೊದಲು ಕಿತ್ತಾಕಿ ನೀರು ಹೋಗ್ತಾವಿಲ್ಲ ಅಂತ ನೋಡಿ, ನಾಳೆಯಿಂದನ ದಿನಾನ ನೀನು ನಿಮ್ಮ ಅಮ್ಮಯ್ಯ ನಿನ್ನ ತಂಗಿಗೆ ರಜೆ ಐತೇನೋ, ಅವಳನ್ನು ಕರ್ಕೊಂಡು ಬಂದು ಇದೊಂದಿಟ್ಟು ಅಡಿಕೆ ತೋಟನ ಎಲ್ಲ ಹುಲ್ಲು ಸೊಪ್ಪು ಬೆಳೆದಿರೋದನ್ನೆಲ್ಲ ಕಿತ್ತಾಕ್ಬಿಡಪ್ಪ. ಏನಮ್ಮ ಮಾದೇವಿ, ನಿಮ್ಮ ಮಕ್ಳನ್ನ ಕರ್ಕೊಂಡು ಕಿತ್ತಾಕಕ್ಕೆ ಬತ್ತೀಯಾ? ಓಹೋ ಮಾವ, ನಾವೆಲ್ಲ ಈ ತೋಟನ ಅಚ್ಚಕಟ್ ಮಾಡ್ತೀವಿ ಬಿಡ್ರಿ. ನಮ್ ಕಿರಣ ಗೊತ್ತೇ ಆಗಲ್ಲ. ಏ ಕಿರಣ, ನಿಮ್ ದೊಡ್ಡಪ್ಪಗೆ ಏನ ಅಷ್ಟೊಂದು ಬುದ್ಧಿ ಇಲ್ಲ ಅಂದ್ಕೊಂಡಿದ್ಯೇನೋ ಕಳೆ ಬೆಳೆಸ್ಕೊಂಡಿರಕ್ಕೆ. ಅವ್ರಿಗೂ ಟ್ಯಾಕ್ಟ್ರಿ ಫ್ಯಾಕ್ಟ್ರಿ ಎಲ್ಲ ನಾ ಮುರಿದಾಕ್ತೆ ಅಂತ ಮಾಡಿಸಿಲ್ಲ. ಇದು ನಮ್ ತೋಟ, ನಾವೇ ಅಚ್ಚಕಟ್ ಮಾಡ್ಕೋಬೇಕು. ಹೌದಮ್ಮ, ನಾವೇ ಕ್ಲೀನ್ ಮಾಡಬೇಕು. ದೊಡ್ಡಪ್ಪ ನೀವೇನು ಚಿಂತೆ ಮಾಡಬೇಡಿ, ಅವನೂ ಕರ್ಕೊಂಬತ್ತೀವಿ ನಾಳಿಕೆ. ಇವತ್ತು ಸ್ವಲ್ಪ ಕಿತ್ತಾಕಿ ಬತ್ತೀವಿ, ನೀವೇನು ಚಿಂತೆ ಮಾಡಬೇಡ್ರಿ. ಆರಾಮಾಗಿ ಹೋಗಿ ಮನೆಗೆ ಹೋಗಿ ಮನೆ ಕಳ್ರಿ. ಪಾಪ ಇಷ್ಟು ವರ್ಷ ನೀವು ಈ ತೋಟ ಎಲ್ಲ ಬೆಳೆಸೋಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ. ಇನ್ಮೇಲೆ ನಾವು ಬಂದಿದ್ದೀನವಲ್ಲ, ನಾನೆಲ್ಲನ ನೋಡ್ಕೊಂತೀನಿ. ಏನ್ ಮಾದೇವಿ, ಕಿರಣ ಏನ್ ಮಾಡ್ತಾ ಇದ್ದೀರಾ? ಏನು ಇಲ್ಲ ಲಕ್ಷ್ಮಕ್ಕಯ್ಯ, ಅದೇ ಇಲ್ಲಿ ಅಡಿಕೆ ತೋಟ ತಗೊಟ್ಟು ಹುಲ್ಲು ಬೆಳೆದಿತ್ತಲ್ವಾ, ಡ್ರಿಪ್ ವೈರು ಕಾಣಿಸ್ತಾ ಇಲ್ಲ, ಎಲ್ಲ ಮುಚ್ಕೆ ಬಿಟ್ಟೇವೆ. ಕಳೆ ಎಲ್ಲ ಬೆಳೆದೋಗಿ ಈ ಕಾಂಗ್ರೆಸ್ ಗಿಡ ಎಲ್ಲನ. ಅದಕ್ಕೇನೆ ಮಾವ ಎಲ್ಲ ನೋಡ್ರಿ ಒಂದಿಟ್ಟು ನೀರು ಎಲ್ಲೆಲ್ಲಿ ಹೋಗ್ತಾ ಇದಾವೆ ಇಲ್ಲೂ ಅಂತ ನೀರು ಹೋಗ್ತಾವ ನೋಡೋಣ ಅಂದ್ರೆ ಮುಳ್ಳು ಬೇರೆ, ಅದಕ್ಕೆ ಎಲ್ಲನ ಕಿತ್ತಾಕ್ಬಿಡ್ತೀವಿ. ನೀನ್ಯಾಕೆ ಬಂದಕ್ಕ, ಹೋಗು ನಾವೆಲ್ಲ ಮಾಡ್ತೀವಿ. ನಮ್ಮ ಹೊಲ ತಾನೇ, ನಾವೇ ಕ್ಲೀನ್ ಮಾಡಬೇಕು. ನಾನು ಅದಕ್ಕೆ ಬರಲಿಲ್ಲ. ನಿನ್ನ ಮಗಳು ಬಂದ್ಲಾ, ಅಮ್ಮ ಇನ್ನು ಅಣ್ಣ ಎಲ್ಲೋದ್ರು ಅಂತ ಕೇಳಿಲ್ಲ, ಹೊಲ್ತಕ್ಕೆ ಹೋಗಿರ್ಬೇಕೇನ ಕಣಮ್ಮ ಅಂತಂದೆ. ನಾನು ಹೊಲ ನೋಡಿಲ್ಲ ದೊಡ್ಡಮ್ಮ, ನಾನು ಹೊಲ್ತಕ್ಕೆ ಹೋಗ್ತೀನಿ, ನಾನು ಕರ್ಕೊಂಡು ಹೋಗು ಅಂತಂದ್ಲ. ಅದಕ್ಕೆ ಕರ್ಕೊಂಬಂದೆ. ಬಾರೇನು ಬಾ, ಹೊಲ್ ಬತ್ತಾಗಲ್ ನೋಡಿ ನಿನ್ನ ಮಗಳು. ಅವಳಿಗೆ ನಡ್ಕೊಂಬರಕ್ಕೆ ಕಷ್ಟ ಹೊಲಕ್ಕೆ. ಬಾ, ಇಲ್ಲೇ ಇದ್ದಾರೆ. ಅಮ್ಮ ಇಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಇಲ್ಲ ಬಾರಿ ಅನು, ಬಂದಿದ್ದು ಒಳ್ಳೇದೇ ಆಯ್ತು. ಅಕ್ಕಮ್ಮ ಏನ್ ಮಾಡ್ತಾ ಇದ್ದೀರಾ ಅಣ್ಣ? ಈ ತೋಟದಾಗೆ ಒಟ್ಟನು ಡ್ರಿಪ್ ವೈರ್ ಕಾಣ್ದಂಗೆ ಗಿಡಗಳು ಗೆಂಟೆಗಳು ಎಲ್ಲನ ಮುಚ್ಕೊಂಡ್ಬಿಟ್ಟವೆ. ಕಳೆ ನೋಡಿ ಹೆಂಗೈತೆ. ಅದಕ್ಕೆ ನಾವು 3 ಜನ ಸೇರ್ಕೊಂಡು ಇದು ನೋಟು ಅಚ್ಚಕಟ್ ಮಾಡೋಣ ಬಾರಮ್ಮ. ಅಚ್ಚಕಟ್ ಮಾಡ್ತಾ ಇದ್ದೀರಾ ಮಾದೇವಿ? ನಾನು ಬತ್ತೀನಿ ತಗ. ನಿಮ್ಮ ಮಾವನು ಇದ್ದಾರೆ, ಓಸಾರ್ ಕಿತ್ತಾಕವನು. ಅಯ್ಯೋ ಅಕ್ಕ, ನಾವಿಲ್ವಾ? ನೀವು ಇಷ್ಟು ವರ್ಷ ಇದನ್ನೆಲ್ಲ ತೋಟ ಎಲ್ಲ ಬೆಳೆಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ. ಉಳಿಸ್ಕೊಂಡು ಹೋಗಿದ್ದೀರಾ. ಇನ್ನೊಬ್ರಾಗಿದ್ರೆ ಮಾರ್ಕೊಂಡು ತಿಂತಿದ್ರು ಎಲ್ಲನ. ನಾನು ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಯಾತು ಇರ್ಲಿಲ್ಲ, ತೋಟ ಇರ್ಲಿಲ್ಲ, ಎಂಥದ್ದು ಇರ್ಲಿಲ್ಲ. ಈಗ ನೋಡ್ರಿ 2 ಎಕರೆ ಅಡಿಕೆ ತೋಟ ಮಾಡಿದ್ದೀರಾ, ತೆಂಗಿನ ಗಿಡ ಇದಾವೆ, ರಾಗಿ ಹಾಕ್ತೀರಾ, ಎಲ್ಲ ಉಳಿಸ್ಕೊಂಡಿದ್ದೀರಾ. ಇನ್ನೊಬ್ರಾಗಿದ್ರೆ ಮಾರ್ಕೊಂಡು ತಿಂದಿರೋರು. ಬಿಡು, ಅವಳು ಹೆಂಗು ಓದ್ಲು, ಇನ್ನೇನು ಕೇಳಲ್ಲ ಹೇಳಲ್ಲ ಅಂತಾನ. ನೀವು ನೋಡು ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದೀರಾ. ಇನ್ಮೇಲೆ ನಾವು ಬಂದ್ಮೇಲೆ ನೀವು ಕಷ್ಟಪಡೋದು ಯಾಕೆ? ನೀವು ಆರಾಮಾಗಿ ಹೋಗಿ ಮನೆ ಕಳ್ರಿ, ಮಂತಕ್ಕೆ ಹೋಗಿ ಮಾವನು ನೀನು, ನಾವೆಲ್ಲ ನೋಡ್ಕೊಂತೀವಿ. ಹಂಗಲ್ಲ, ನಮಗೂ ಇನ್ನೇನು ಕೆಲಸ ಇಲ್ಲ. ಪಾಪ ಕಿರಣ ಅವ್ರಿಗೆಲ್ಲ ಇದು ವಸ್ತು ಇಂಥ ಕೆಲಸ ಎಲ್ಲ ಮಾಡಿದ್ರೋ ಇಲ್ವೋ ಪಾಪ. ಮಾಡ್ದಿದ್ರೆ ಕಲಿತಾರೆ, ನಾನೆಲ್ಲ ಹೇಳ್ಕೊಡ್ತೀನಿ. ಮಾಡ್ಬೇಕು, ಇವಾಗ ಮಾಡ್ದೆ ಇನ್ಯಾವಾಗ ಮಾಡ್ತಾರೆ? ಮದುವೆ ಆದ್ಮೇಲೆ ಮಾಡೋಕ್ಕಾಗುತ್ತಾ? ಇವಾಗ ಕಲ್ತ್ಕೊಂಡ್ರೆ ಅವಾಗ ಮಾಡೋಕ್ಕಾಗೋದು. ಅಕ್ಕ ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ಮನೆ ಹೋಗು. ಇವಳೆ ಲಕ್ಷ್ಮಿ, ಬಾ ನಾವು ಹೋಗೋಣ ಮಂತಕ್ಕೆ. ಅವರೆಲ್ಲನ ಅಚ್ಚಕಟ್ ಮಾಡಿ ಬರ್ತಾರೆ. ಕಿರಣ ಎಷ್ಟಾಗುತ್ತೋ ಅಷ್ಟು ಮಾಡ್ರಿ. ದಿನ ಒಂದಿಟ್ಟಿಟ ಒಂದೇ ಸಲ ಮಾಡಿ, ಆಮೇಲೆ ಮೈ ಕೈ ನೋವು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಹುಷಾರು, ಮುಳ್ಳಿನ ಗಿಡ ಪಳ್ಳಿನ ಗಿಡ ಇರ್ತವೆ ನೋಡ್ಕೊಂಡು. ಅಲ್ಲಿ ಗುಡ್ಲತ್ತಾಗೆ ಒಂದು ಗುದ್ಲಿನೂ ಐತೆ, ಆಮೇಲೆ ಸೆಲ್ಕೆ ಯತನ ಇವು ಕುಡ್ಗೋಲು ಎಲ್ಲ ಇಕ್ಕಿದ್ದೀನಿ, ಬೇಕಂದ್ರೆ ತಾಂಬರ್ರಿ. ಹೆಂಗ? ಸರಿ ದೊಡ್ಡಪ್ಪ, ಆಯ್ತು, ನೀವು ಹೋಗ್ರಿ. ಬಾರೆ ಇವಳೆ ಹೋಗೋಣ. ಯಾಕಮ್ಮ, ನಿನ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಅಲ್ಲ ದೊಡ್ಡಮ್ಮ, ನಾವು ಬರ್ತೀವಿ, ನಾವು ಕಳೆ ಎಲ್ಲ ಕಿತ್ತಾಕ್ತೀವಿ ಅಂದರೆ ನೀನು ಯಾಕೆ ಬೇಡ ಅಂದೆ? ನಾವು 3 ಜನ ಇಷ್ಟೊಂದೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತಾ? ನಿನ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ನಿನಗೆ ಬುದ್ಧಿ ಇಲ್ಲ ಕಣೋ, ನಿನಗೆ ಬುದ್ಧಿ ಇಲ್ಲ. ಲೇ, ನಿಮ್ಮ ಅಪ್ಪನ ಆಸ್ತಿ, ನಿಮ್ಮ ದೊಡ್ಡಪ್ಪನ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರಬೇಕು ಅಂದರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂತೀವಿ ಅಂತ ಅವ್ರಿಗೆ ನಂಬಿಕೆ ಬರಬೇಕು. ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ನಿನಗೆ ಅರ್ಥ ಆಗಲ್ಲ, ಸುಮ್ಮನೆ ಕಳೆ ಕೀಳು. ಓ ಹಂಗ, ನಾನು ನಿನ್ನ ಮೇಲೆ ಸಿಟ್ಟು ಬಂದಿತ್ತು ನನಗೆ ಈಗಲೇ ಗೊಬ್ಬರ ಎಲ್ಲ ಚೆಲ್ಲಿ ಸಾಕಾಗೈತೆ. ಇದನ್ನ ನಾವೇ ಕೇಳಬೇಕು ಅಂತ ಹೇಳ್ತೈತಲ್ಲ ಇವಮ್ಮ, ಏನು ಬಂದಿರೋದೊತ್ತು ಅಂತಾನ ಅಂದ್ಕೊಂಡಿದ್ದೆ. ಹಂಗ ನಿನ್ನ ಯೋಚನೆ ಮತ್ತಿನ್ ಹೆಂಗ್ ಅಂದ್ಕೊಂಡಿದ್ದೆ? ಕುಕ್ಕ ಹೇಳ್ತೀನಿ. ಕುಕ್ಕೊಂಡು ಎಲ್ಲ ಕಿತ್ತಾಕಮ್ಮ, ಮುಳ್ಳಿನ ಗಿಡ ಇರ್ತವೆ ನೋಡ್ಕೊಂಡು. ಹೋಗಮ್ಮ, ನನ್ನ ಕೈಲಾಗಲ್ಲ ಇದನ್ನೆಲ್ಲ ಕೀಳಕ್ಕೆ. ಏಯ್ ಸುಮ್ಮನ ಕುಕ್ಕೊಂಡು ಕೀಳು. ಈಗ ಕಷ್ಟಪಟ್ರೇನೆ ಮುಂದೆ ನಾವು ಸುಖವಾಗಿರಕ್ಕಾಗೋದು.
ನಾನು ಕರ್ಕೊಂಬಂದಿನಿ ತಾನೇ, ಅಲ್ಲಿಂದ ಕರ್ಕೊಂಬರ್ಬೇಕಾದ್ರೆ ನಾನು ಏನು ಹೇಳ್ತೀನೋ ಅದನ್ನ ಕೇಳಬೇಕು, ಅದನ್ನೇ ನಾನು ಏನು ತೋರಿಸಿರೋ ಅದನ್ನ ಮಾಡಬೇಕು ಅಂತಾನ. ಈಗ ನೋಡಿರಿ ಅದಾಗಲ್ಲ ಇದಾಗಲ್ಲ ಅಂತೀಯ, ಕುಕ್ಕ ಸುಮ್ಮನ. ಅಲ್ಲ ಮನೆಯಾಗೆ ಉಂಬ ಕುಕ್ಕಣಂಗೆ ಚಕ್ಲಿ ಬಾಕ್ಲ ಹಾಕಿ ಕುಕ್ಕ ಮಕ್ಕೋದ್ರೆ ಇನ್ನೇನಾಗುತ್ತೆ? ಕುಕ್ಕರು ಬಾಲ ಕುಕ್ಕೊಂಡು ಅಚ್ಚಕಟ್ಟಾಗಿ ಕೀಳು. ಹಂಗೆ ಕುಕ್ಕ ಬೇಡ. ಸರಿ ಆಯ್ತು. ಹೇಳಮ್ಮ, ಏನು? ನಿಮ್ಮ ದೊಡ್ಡಪ್ಪಗೆ ನಮ್ಮ ಮೇಲೆ ಪೂರ್ತಿ ನಂಬಿಕೆ ಬಂದೈತೆ. ನನ್ನ ತಮ್ಮನ ಮಕ್ಕಳು ಅಂತ ಬೇರೆ ಅವರು ಪ್ರೀತಿಯಿಂದ ನೋಡ್ಕೊಂತಾರೆ. ಈಗ ನಾವು ಇದನ್ನೆಲ್ಲ ನಾವೇ ಕೆಲಸ ಮಾಡ್ತೀವಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀವಿ, ಅವ್ರನ್ನ ಏನು ಕೆಲಸಕ್ಕೂ ಇಕ್ಕಲ್ಲ ಅಂಬದು ಗೊತ್ತಾದರೆ ನಿಮ್ಮ ದೊಡ್ಡಪ್ಪಗೆ ಅವಾಗ ನಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಬರುತ್ತೆ. ಆವಾಗ ಅವ್ರ ಆಸ್ತಿ, ನಿಮ್ಮ ಅಪ್ಪನ ಆಸ್ತಿ, ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರುತ್ತೆ. ನಾವು ಸ್ವಲ್ಪ ದಿನ ಆಮೇಲೆ ನಿನಗೆ ಜವಾಬ್ದಾರಿ ಬಂದೈತೆ ಅಂತ ನಿಮ್ಮ ದೊಡ್ಡಪ್ಪಗೆ ಗೊತ್ತಾದ ತಕ್ಷಣ ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರೆದು ಬಿಡ್ತಾರೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನೀವಿಬ್ಬರು, ಗೊತ್ತಾಯ್ತಾ? ಸರಿ ಸರಿ ಆಯಿತು, ಕೀಳು. ನೀನೇನು ಮಕ್ಕ ನೋಡ್ತಾ ಇದೆಯಾ? ಕಳೆ ಕೀಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.